ನಮಸ್ಕಾರ ವೀಕ್ಷಕರೇ. ಬಿಹಾರ ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ಇಂಡಿ ಒಕ್ಕೂಟದಲ್ಲಿ ಬಿರುಕು ಬಿಟ್ಟಿದೆ. ಕಾಂಗ್ರೆಸ್ ವಿರುದ್ಧ ಮಿತ್ರರೆಲ್ಲ ತಿರುಗಿ ಬಿದ್ದಿದ್ದಾರೆ. ಇನ್ನು ಮುಂದೆ ಎಲ್ಲಾ ರಾಜ್ಯದಲ್ಲೂ ಕೈ ಜೊತೆ ಮೈತ್ರಿ ಕಷ್ಟ ಇದೆ ಅನ್ನೋ ಸುದ್ದಿ ದಟ್ಟವಾಗ್ತಾ ಇದೆ. ಈ ಹೊತ್ತಲ್ಲಿ ಮೈತ್ರಿ ಆಗುತ್ತೋ ಬಿಡುತ್ತೋ ಸೆಕೆಂಡರಿ, ಆದ್ರೆ ಹಿಂದೂಗಳ ವಿರುದ್ಧ ಇಂಡಿ ಒಕ್ಕೂಟದ ಪ್ರತಿಯೊಬ್ಬರು ಗಟ್ಟಿಯಾಗಿ ನಿಂತಿದ್ದೀವಿ ಅನ್ನೋ ಮೆಸೇಜ್ ಒಂದು ಪಾಸ್ ಆಗಿದೆ. ತಮಿಳುನಾಡಿನಲ್ಲಿ ಕಾರ್ತಿಕ ದೀಪ ಹಚ್ಚೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದ ನ್ಯಾಯಾಧೀಶರ ವಿರುದ್ಧ 100 ಎಂಪಿಗಳು ಸಿಡಿದೆದ್ದಿದ್ದಾರೆ. ಈ ಬೆಳವಣಿಗೆ ನೋಡ್ತಾ ಇದ್ರೆ ಹಲವು ಅಚ್ಚರಿಯ ವಿಷಯಗಳು ಚರ್ಚೆಗೆ ಒಳಗಾಗ್ತಾ ಇದೆ. ಯಾವ ಧೈರ್ಯದ ಮೇಲೆ ಇಷ್ಟು ನೇರವಾಗಿ ಹಿಂದೂಗಳ ವಿರುದ್ಧ ನಿಂತಿದ್ದಾರೆ ಅನ್ನೋದು ಕೂಡ ಅಚ್ಚರಿ ತರಿಸ್ತಾ ಇದೆ. ಇನ್ನೊಂದೆಡೆ ವಂದೇ ಮಾತರಂಗೂ ಬಂಗಾಳ ಎಲೆಕ್ಷನ್ಗೂ ತಾಳೆ ಹಾಕಿದ್ದ ಕೈ ನಾಯಕರಿಗೆ ಅಮಿತ್ ಶಾ ಕ್ಲಾಸ್ ತೆಗೆದುಕೊಂಡು ವಾಸ್ತವವನ್ನ ತಿಳಿಸಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಜಾತ್ಯತೀತತೆ ಅನ್ನೋ ಪದದ ಅರ್ಥ ಜಾತ್ಯತೀತತೆ ಅಲ್ಲ, ಒಂದು ಧರ್ಮವನ್ನ ಮಾತ್ರ ವಿರೋಧಿಸೋದಕ್ಕೆ ಇರೋ ಅಸ್ತ್ರ. ಸಮಾನತೆ ಅಂದ್ರೆ ಸಮಾನತೆ ಅಲ್ಲ, ಒಂದು ವರ್ಗವನ್ನ ಎತ್ತಿ ಕಟ್ಟಿ ಇನ್ನೊಂದು ವರ್ಗವನ್ನ ತುಳಿಯೋದು. ಸಮಾಜವಾದ ಅಂದ್ರೆ ಎಲ್ಲರನ್ನೂ ಒಗ್ಗೂಡಿಸೋ ಸಮಾಜವಾದ ಅಲ್ಲ, ಬದಲಿಗೆ ಕೆಲವರನ್ನ ಮಾತ್ರ ಪ್ರತ್ಯೇಕಿಸಿ ಇನ್ನು ಕೆಲವರನ್ನ ಮಾತ್ರ ಓಲೈಸಿ ಟೋಟಲ್ ಆಗಿ ಎಲ್ಲರನ್ನೂ ವಿಭಜಿಸಿ ಕೊನೆಗೆ ಸಮಾನತೆಗೆ ನಾವೇ ಕೇರ್ ಆಫ್ ಅಡ್ರೆಸ್ ಅಂತ ಹೇಳೋದು. ಇದೆಲ್ಲವೂ ತಲತಲಾಂತರದಿಂದ ನಡೆದುಕೊಂಡು ಬಂದಿದೆ. ಆದ್ರೆ ಇತ್ತೀಚೆಗೆ ಇದೆಲ್ಲ ಒಂದೊಂದಾಗಿ ಜನರಿಗೆ ಅರ್ಥವಾಗ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ ತಮಿಳುನಾಡಿನಲ್ಲಿ ಕಾರ್ತಿಕ ದೀಪದ ಗಲಾಟೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ಡಿಎಂಕೆ ಯಾವತ್ತಿಗೂ ಹಿಂದೂ ವಿರೋಧಿ ಪಕ್ಷ ಅನ್ನೋದು ಎಲ್ಲ ಕಡೆ ಹೆಡ್ಲೈನ್ ಆಗೋ ಹಾಗೆ ಮಾಡ್ತು. ಇನ್ನೊಂದು ದಿಕ್ಕಲ್ಲಿ ಕೋರ್ಟ್ ಆದೇಶದ ವಿರುದ್ಧ ಡಿಎಂಕೆ ಸರ್ಕಾರ ಸವಾಲ್ ಹಾಕ್ತಾ ಇದೆ. ಕೇವಲ ತಮಿಳುನಾಡಿಗೆ ಸೀಮಿತ ಅನ್ನೋ ಹಾಗಿದ್ದ ಈ ವಿಚಾರವನ್ನ ಈಗ ನ್ಯಾಷನಲ್ ಲೆವೆಲ್ ಮಾಡ್ತಾ ಇರೋದು ಇಂಡಿ ಒಕ್ಕೂಟದ ಮಿತ್ರರು. ಬರೋಬ್ಬರಿ 100 ಮಂದಿ ಲೋಕಸಭಾ ಸದಸ್ಯರು ಕಾರ್ತಿಕ ದೀಪವನ್ನ ಹಚ್ಚೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದ ಮದ್ರಾಸ್ ಹೈಕೋರ್ಟ್ ಜಡ್ಜ್ ಜಿಆರ್ ಸ್ವಾಮಿನಾಥನ್ ವಿರುದ್ಧ ಇಂಪೀಚ್ಮೆಂಟ್ ಮೋಷನ್ ಅಂದ್ರೆ ದೋಷಾರೋಪಕ್ಕೆ ಮುಂದಾಗಿದ್ದು ಸ್ಪೀಕರ್ಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಮಹತ್ ಕಾರ್ಯದ ಮೊದಲ ಸಾಲಲ್ಲಿ ರಾರಾಜಿಸಿದ್ದ ನಾಯಕರು ಪ್ರಿಯಾಂಕಾ ರಾಬರ್ಟ್ ವಾದ್ರಾ, ಕರುಣಾನಿಧಿ ಪುತ್ರಿ ಕನಿಮೊಳಿ, ಅಖಿಲೇಶ್ ಯಾದವ್, ಪಾಕ್ ಲಿಂಕ್ ಇರೋ ಆರೋಪ ಹೊತ್ತಿರೋ ಅಸ್ಸಾಂ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಸೇರಿ ಹಲವರಿದ್ದಾರೆ. ಈ ನಡೆ ನಿಜಕ್ಕೂ ಎಲ್ಲರಲ್ಲೂ ಆಶ್ಚರ್ಯವನ್ನ ತರಿಸ್ತಾ ಇದೆ. ಅಷ್ಟೇ ಅಲ್ಲದೆ ರಾಜಕೀಯ ಲೆಕ್ಕಾಚಾರ ಹೇಗೆ ಬದಲಾಗಿದೆ ಅನ್ನೋದನ್ನ ಕೂಡ ಹೇಳ್ತಾ ಇದೆ. ಪ್ರಮುಖವಾಗಿ ಇಂಡಿ ಒಕ್ಕೂಟದಲ್ಲಿರೋ ಎಲ್ಲರೂ ಅದೆಷ್ಟೇ ಸಮಸ್ಯೆ ಇದ್ರೂ ಹಿಂದೂ ವಿರೋಧದ ವಿಚಾರದಲ್ಲಿ ಒಂದಾಗ್ತಾರೆ ಅನ್ನೋದನ್ನ ತೋರಿಸ್ತಾ ಇದೆ. ಸತತ ಸೋಲಿಂದ ಕಾಂಗ್ರೆಸ್ ಮೈತ್ರಿಗೆ ಸಮಸ್ಯೆ ಆಗಿದೆ ಅನ್ನೋದನ್ನ ಹೇಳಿದ್ವಿ. ಉತ್ತರ ಭಾರತದ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗಿರೋದು ಕೂಡ ನಿಜವೇ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ಗೆ ಅಸ್ತಿತ್ವ ಸಣ್ಣ ಮಟ್ಟದಲ್ಲಿದೆ, ಹಾಗೆ ಡಿಎಂಕೆ ಜೊತೆ ಯಾವ ಸಮಸ್ಯೆ ಇಲ್ಲ ಅನ್ನೋದು ವಾಸ್ತವ. ಆದ್ರಿಂದ ಇಂಥ ಕೆಲಸಗಳಲ್ಲಿ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಆಗ್ಲಿ ಅಥವಾ ರಾಹುಲ್ ಆಗ್ಲಿ ಉತ್ಸಾಹ ತೋರಿ ಮುಂದೆ ಬಂದು ನಿಂತ್ರೆ ಅಚ್ಚರಿ ಇಲ್ಲ. ಆದ್ರೆ ಅಚ್ಚರಿ ತರಿಸ್ತಾ ಇರೋದು ಅಖಿಲೇಶ್ ಯಾದವ್. ಯಾಕಂದ್ರೆ ತಮಿಳುನಾಡಿಗೂ ಅಖಿಲೇಶ್ ಯಾದವ್ಗೂ ಯಾವ ರೀತಿಯಲ್ಲೂ ಸಂಬಂಧ ಇಲ್ಲ. ಉತ್ತರ ಪ್ರದೇಶಕ್ಕೆ ಸ್ಟಾಲಿನ್ ಬಂದು ಪ್ರಚಾರ ಮಾಡಿದ್ರು ಅಥವಾ ಅಖಿಲೇಶ್ ಹೋಗಿ ತಮಿಳುನಾಡಿನಲ್ಲಿ ಪ್ರಚಾರ ಮಾಡಿದ್ರು ಯಾವುದೇ ಇಂಪ್ಯಾಕ್ಟ್ ಆಗೋದಿಲ್ಲ. ಆದ್ರೂ ಕೂಡ ಈ ವಿಚಾರದಲ್ಲಿ ಎಲ್ಲಾ ಕಡೆಯಿಂದಲೂ ಒಂದಾಗ್ತಾ ಇದ್ದಾರೆ ಅಂದ್ರೆ ಓಲೈಕೆ ಮೇಲೆ ಅದ್ಯಾವ ಪರಿಯ ನಂಬಿಕೆ ಇದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಬಿಹಾರದಲ್ಲಿ ಓಲೈಕೆ ವರ್ಕ್ ಆಗ್ಲಿಲ್ಲ ಅನ್ನೋದು ಗೊತ್ತಾದ್ರೂ ಮತ್ತದೇ ಫಾರ್ಮುಲಾವನ್ನ ಬಳಸ್ತಾ ಇದ್ದಾರೆ ಅಂದ್ರೆ ಇವರ ರಾಜಕೀಯ ಲೆಕ್ಕ ಎಲ್ಲರಲ್ಲೂ ಅಚ್ಚರಿ ತರಿಸ್ತಾ ಇದೆ. ಅಂದಹಾಗೆ ಈಗ ಇವರೆಲ್ಲ ಒಗ್ಗೂಡಿ ಸನಾತನ ಧರ್ಮದ ವಿರುದ್ಧ ನಿಂತಿಲ್ಲ, ಬದಲಾಗಿ ಭಾರತದ ಕಾನೂನು ಸಂವಿಧಾನವನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಾರ್ತಿಕ ದೀಪದ ವಿಚಾರ ದೊಡ್ಡ ಸಮಸ್ಯೆ ಆಗೋದಕ್ಕೆ ಕಾರಣವೇ ತಿರುಪರಂ ಕುಂಡ್ರಂ ಬೆಟ್ಟದಲ್ಲಿ ದೀಪ ಹಚ್ಚುವುದಕ್ಕೆ ಭಕ್ತರು ಹೋಗಿದ್ದು. ಅಲ್ಲಿ ಓಲೈಕೆ ಸಮುದಾಯದ ಕಟ್ಟಡ ಕೂಡ ಇದೆ. ಆದ್ರಿಂದ ದೀಪ ಹಚ್ಚೋದಕ್ಕೆ ಬಿಡಬಾರದಿತ್ತು ಅನ್ನೋದು ಡಿಎಂಕೆ ವಾದ. ಆದ್ರೆ ಮದ್ರಾಸ್ ಹೈಕೋರ್ಟ್ ಜಡ್ಜ್ ಕೊಟ್ಟ ತೀರ್ಪಲ್ಲಿ ಇದ್ದಿದ್ದು ಸಂಪ್ರದಾಯದಂತೆ ನಿಮ್ಮ ಆಚರಣೆಗಳನ್ನ ಪಾಲಿಸಿ ಹಲವಾರು ವರ್ಷಗಳಿಂದ ಬಂದಿರೋ ನಿಮ್ಮ ನಂಬಿಕೆಯಂತೆ ಹೋಗಿ ದೀಪ ಬೆಳಗಿ ಬನ್ನಿ ಅಂತ. ಇದನ್ನ ಬಿಟ್ಟು ಬೇರೆ ವಿಚಾರಗಳನ್ನು ಹೇಳಿಲ್ಲ. ಬೇರೆ ಸಮುದಾಯಗಳಿಗೆ ಸಮಸ್ಯೆ ಆಗೋ ರೀತಿ ಯಾವ ಆದೇಶವನ್ನು ಕೊಟ್ಟಿರಲಿಲ್ಲ. ಇಷ್ಟಾದ್ರೂ ಈ ತೀರ್ಪನ್ನ ಪ್ರಶ್ನೆ ಮಾಡೋ ಹಂತಕ್ಕೆ ಹೋಗ್ತಾರೆ ಅಂದ್ರೆ ಈ ಹಠ ಎಲ್ಲರಲ್ಲೂ ಆತಂಕವನ್ನ ತರಿಸ್ತಾ ಇದೆ. ಇನ್ನು ಇವರ ರಾಜಕೀಯ ಸೂತ್ರವನ್ನ ಓಲೈಕೆಯನ್ನ ಪಕ್ಕಕ್ಕಿಟ್ಟು ಯಾಕೆ ಒಂದಾದ್ರು ಅಂತ ನೋಡಿದ್ರೆ ಅದು ನಿನ್ನೆಯಷ್ಟೇ ಅಮಿತ್ ಶಾ ಕಡೆಯಿಂದ ಬಂದ ಒಂದು ಸ್ಟೇಟ್ಮೆಂಟ್ ಕಾರಣ ಎನ್ನಿಸ್ಕೊಳ್ತಾ ಇದೆ. ಬಂಗಾಳ ಹಾಗೂ ತಮಿಳುನಾಡು ಎರಡೂ ಕಡೆಗಳಲ್ಲಿ ಗೆಲ್ತೀವಿ, ರೆಡಿ ಇರಿ ಅನ್ನೋ ಓಪನ್ ಸ್ಟೇಟ್ಮೆಂಟ್ ಅನ್ನ ಅಮಿತ್ ಶಾ ಕೊಟ್ಟಿರ್ತಾರೆ. ಈ ಎರಡೂ ರಾಜ್ಯಗಳನ್ನ ಬಿಜೆಪಿ ಅಥವಾ ಎನ್ಡಿಎ ಗೆದ್ದು ಬಿಡ್ತು ಅಂದ್ರೆ ಮುಂದೆ ಉತ್ತರ ಪ್ರದೇಶ ಹಾಗೂ ಅಸ್ಸಾಂ ಗೆಲ್ಲೋದು ಕಷ್ಟವೇ ಅಲ್ಲ. ಈ ಗೆಲುವಿನ ಓಟಕ್ಕೆ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಬ್ರೇಕ್ ಹಾಕಿದ್ರೆ ಮಾತ್ರ ವಿಪಕ್ಷಗಳು ಇನ್ನೂ ಜೀವಂತವಾಗಿವೆ ಅನ್ನೋದು ಜನರ ಅರಿವಿಗೆ ಬರುತ್ತೆ. ಅಲ್ಲದೆ ಹೊರಗಿನವರ ಕಣ್ಣಿಗೆ ಈ ರಾಜ್ಯದಲ್ಲಿ ಜನರು ಬಿಜೆಪಿ ಅಥವಾ ಎನ್ಡಿಎ ವಿರುದ್ಧವಾಗಿದ್ದಾರೆ, ಅವರ ಲೆಕ್ಕಾಚಾರ ಬೇರೆ ರೀತಿ ಇದೆ ಅನ್ನೋ ಸಂದೇಶ ಸಿಕ್ಕಂತಾಗುತ್ತೆ.
ಈಗ ಆಂತರಿಕ ಸಮಸ್ಯೆಗಳಿಂದ ದೂರಾಗಿ ಒಬ್ಬರಿಗೊಬ್ಬರು ಸಹಕಾರ ಕೊಡದೇ ಇದ್ರೆ ಮುಂದೆ ಅಸ್ತಿತ್ವಕ್ಕೆ ಕುತ್ತು ಬರುತ್ತೆ ಅನ್ನೋ ಲೆಕ್ಕಾಚಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಇದೇ ಹೊತ್ತಲ್ಲಿ ಹುಟ್ಟಿರೋ ಇನ್ನೊಂದು ಚರ್ಚೆ ಏನಂದ್ರೆ ಅದು ಇಂಡಿ ಒಕ್ಕೂಟದ ನಾಯಕರು ಬಂಗಾಳಕ್ಕಿಂತ ಹೆಚ್ಚಾಗಿ ಈಗ ತಮಿಳುನಾಡನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದು. ಯಾಕಂದ್ರೆ ಬಂಗಾಳದಲ್ಲಿ ಈ ಬಾರಿ ಮಮತಾ ಬ್ಯಾನರ್ಜಿ ಪ್ರತ್ಯೇಕ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನೋದು 6 ತಿಂಗಳುಗಳ ಹಿಂದೆಯೇ ಗೊತ್ತಾಗಿದೆ. ಅದರಲ್ಲೂ SIR ಪ್ರಕ್ರಿಯೆಯಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಅಕ್ರಮ ವಲಸಿಗರು ಹಾಗೂ ನಕಲಿ ವೋಟ್ಗಳು ಬಂಗಾಳದಲ್ಲಿ ಸಿಕ್ಕಿ ಬೀಳುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಈಗಾಗಲೇ 50 ಲಕ್ಷಕ್ಕೂ ಅಧಿಕ ಕಳ್ಳ ವೋಟ್ಗಳು ಸಿಕ್ಕಿ ಬಿದ್ದಿವೆ. ನಕಲಿ ವೋಟ್ ಡಿಲೀಟ್ ಆದಾಗ ಬಿಜೆಪಿ ಸುಮ್ಮನೆ ಇರುತ್ತೆ, ತೃಣಮೂಲ ಕಾಂಗ್ರೆಸ್ಗೆ ಸಂಕಟ ಆಗುತ್ತೆ ಅಂದ್ರೆ ಈ ನಕಲಿಗಳೆಲ್ಲ ಯಾರಿಗೆ ಬೆನಿಫಿಟ್ ಆಗ್ತಾ ಇದ್ರು ಅನ್ನೋದನ್ನ ವಿವರಿಸಿ ಹೇಳೋ ಅವಶ್ಯಕತೆ ಇರೋದಿಲ್ಲ. ಈಗ ಬಂಗಾಳಕ್ಕೆ ಹೋಗಿ ದೀದಿ ಜೊತೆಗೆ ಶಕ್ತಿ ಪ್ರದರ್ಶನ ಮಾಡಿದ್ರೆ ಜನರು ಒಂದೇ ಸಲಕ್ಕೆ ಇವರೆಲ್ಲರೂ ಕಳ್ಳರೇ ಅನ್ನೋದನ್ನ ನಿರ್ಧಾರ ಮಾಡಿಬಿಡ್ತಾರೆ. ಆದ್ರೆ ತಮಿಳುನಾಡಿನ ಪರಿಸ್ಥಿತಿ ಹಾಗಿಲ್ಲ. ತಮಿಳುನಾಡಿನಲ್ಲಿ ಬಂಗಾಳ, ಬಿಹಾರಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಕಲಿ ವೋಟ್ ಸಿಗೋ ಸಾಧ್ಯತೆ ಕಡಿಮೆ. ನಕಲಿ ವೋಟ್ ಡಿಲೀಟ್ ಆದ್ಮೇಲೂ ಅಲ್ಲಿಯ ಚುನಾವಣೆ ನಡೆಯೋದು ದ್ರಾವಿಡ ಸಿದ್ಧಾಂತದ ಆಧಾರದಲ್ಲಿ. ತಮಿಳುನಾಡಿನ ಪಕ್ಷ ಬಿಟ್ಟು ಬೇರೆಯವರೆಲ್ಲ ಪರಕೀಯರು, ಅವರು ಇಲ್ಲಿ ಬರಲೇಬಾರದು ಅನ್ನೋ ಅಜೆಂಡಾ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಹೋಗದೆ ಇರೋದ್ರಿಂದ ಹಾಗೂ ಸದ್ಯ DMK ಆಡಳಿತದಲ್ಲಿ ಇರೋದ್ರಿಂದ ಓಲೈಕೆ, ಅಹಿಂದ ಹಾಗೂ ಪ್ರಮುಖ ವೋಟ್ ಬ್ಯಾಂಕ್ ಗಳನ್ನ ದೊಡ್ಡ ಪ್ರಮಾಣದಲ್ಲಿ ಹಿಡಿತದಲ್ಲಿ ಇಟ್ಕೊಳ್ಬಹುದು. ಕೊನೆ ಪಕ್ಷ ಸಣ್ಣ ಅಂತರದಿಂದ ಗೆದ್ರೂ ಪರವಾಗಿಲ್ಲ, DMK ಗೆದ್ದು ಬಿಟ್ರೆ ಕೊನೆ ಪಕ್ಷ ದೇಶದ ಯಾವುದಾದ್ರೂ ಒಂದು ಮೂಲೆಯಲ್ಲಾದ್ರೂ ದೇಶ ವಿರೋಧಿ ಅಜೆಂಡಾಗಳಿಗೆ ಜಾಗ ಕೊಡಬಹುದು. ಏನೆಲ್ಲ ಅಂದ್ರೂ NDA ಗೆಲುವಿನ ಓಟಕ್ಕಂತೂ ಬ್ರೇಕ್ ಬೀಳುತ್ತೆ. ಆದ್ರಿಂದ ಈ ವಿಚಾರದಲ್ಲಿ ಸ್ಟಾಲಿನ್ಗೆ ಬೆಂಬಲ ಕೊಡೋದೇ ಸರಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಜನ ಹೇಳ್ತಿದ್ದಾರೆ. ಅಲ್ಲದೆ ಇನ್ನೊಂದು ದಿಕ್ಕಲ್ಲಿ ಸತತ ಸೋತು ಸುಣ್ಣವಾಗಿದ್ರು ಇಂಡಿ ಒಕ್ಕೂಟ ನಮ್ಮನ್ನ ಓಲೈಕೆ ಮಾಡ್ತಾ ಇದೆಯಲ್ಲ ಅನ್ನೋ ಅನುಕಂಪ ಕೂಡ ಇಲ್ಲಿ ವರ್ಕ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಬಂಗಾಳದ ಬಗ್ಗೆ ಇಂಡಿ ಒಕ್ಕೂಟದ ಹೋಪ್ ಕಮ್ಮಿ ಆದ್ರೂ ಕಂಪ್ಲೀಟ್ ಆಗಿ ಬಿಟ್ಟು ಕೊಡದೆ ಏನಾದ್ರೂ ಒಂದು ಸರ್ಕಸ್ ಮಾಡಬೇಕು ಅನ್ನೋದನ್ನ ನಿರ್ಧರಿಸುವಂತೆ ಕಾಣಿಸ್ತಾ ಇದೆ. ಲೋಕಸಭೆಯಲ್ಲಿ ವಂದೇ ಮಾತರಂ ಕುರಿತಂತೆ ಡಿಬೇಟ್ ನಡೆದರೆ ಪ್ರಿಯಾಂಕಾ ವಾದ್ರಾ ಬಂಗಾಳದ ಎಲೆಕ್ಷನ್ ಇರೋದ್ರಿಂದ ಇದನ್ನ ನೆನಪಿಸ್ತಾ ಇದ್ದಾರೆ ಅನ್ನೋದನ್ನ ಹೇಳಿರ್ತಾರೆ. ಅದಕ್ಕೆ ಚಾಟಿ ಬೀಸಿರೋ ಅಮಿತ್ ಶಾ ಈ ಮಟ್ಟದ ಆಲೋಚನೆಗಳನ್ನ ಸ್ವಲ್ಪ ಕಡಿಮೆ ಮಾಡಿ, ನಮಗೆ ಗೊತ್ತಿದೆ ವಂದೇ ಮಾತರಂ ರಚಿಸಿದ ಬಂಕಿಮ್ ಚಂದ್ರ ಚಟರ್ಜಿ ಬಂಗಾಳದವರು ಹಾಗೂ ಈ ಗೀತೆ ಬಂಗಾಳದ ಒಗ್ಗಟ್ಟಿನ ಸಂಕೇತವಾಗಿತ್ತು ಅನ್ನೋದು. ಆದ್ರೆ ವಂದೇ ಮಾತರಮ್ಮನ್ನ ಕೇವಲ ಇವತ್ತಲ್ಲ ಯಾವತ್ತಿಗೂ ನೆನಪಿಸಿಕೊಳ್ಳಲೇಬೇಕು. ಇದು ಕೇವಲ ಒಂದು ಗೀತೆ ಅಲ್ಲ, ಸ್ವಾತಂತ್ರ್ಯದ ದನಿಯಾಗಿತ್ತು. ಹಾಗೆ ಇದು ಬಂಗಾಳಕ್ಕೆ ಮಾತ್ರ ಸೀಮಿತವಲ್ಲ, ವಿಶ್ವದಾದ್ಯಂತ ಎಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಇರುತ್ತೋ ಅಲ್ಲೆಲ್ಲವೂ ಇದು ಸೂಕ್ತ ಗೀತೆ ಅನ್ನೋದನ್ನ ಹೇಳ್ತಾರೆ. ಒಟ್ನಲ್ಲಿ ಪ್ರತಿ ಎಲೆಕ್ಷನ್ ರಿಸಲ್ಟ್ ಬಳಿಕವೂ ಇಂಡಿ ಒಕ್ಕೂಟದಲ್ಲಿ ಆ ರೀತಿ ಆಗ್ತಾ ಇದೆ, ಒಡಕು ಮೂಡಿದೆ, ಕ್ಷೀಣಿಸ್ತಾ ಇದೆ, ಹಾಗೆ ಹೀಗೆ ಅಂತ ಏನೇನೋ ಸುದ್ದಿ ಬಂದ್ರು ಕೆಲವೊಂದು ವಿಚಾರಗಳಲ್ಲಿ ಇಂಡಿ ನಾಯಕರು ಒಗ್ಗಟ್ಟನ್ನ ಬಿಟ್ಟು ಕೊಡೋದಿಲ್ಲ. ಆ ಒಗ್ಗಟ್ಟು ಹೇಗಿರುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅನ್ನಿಸ್ಕೊಳ್ತಾ ಇದೆ. ಕಾರ್ತಿಕ ದೀಪದ ಗಲಾಟೆ ಈ ಬಾರಿ ತಮಿಳುನಾಡು ಎಲೆಕ್ಷನ್ ನಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.